ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ವಿವರಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿರಿ ಎಂದು ಕೇಳಿಕೊಳ್ತಾ, ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಏನೇನಿದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಇದರಲ್ಲಿ CPU ಇದು ಕೂಡ ಒಂದು ಕಂಪ್ಯೂಟರ್ ಪಾರ್ಟ್ಸ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಮೇಲೆ ಮಾನಿಟರ್ ಕೂಡ ಒಂದು ಪಾರ್ಟ್ಸ್, ಕಂಪ್ಯೂಟರ್ ಪಾರ್ಟ್ಸ್. ಸ್ಪೀಕರ್, ಆಮೇಲೆ ಮೈಕ್ರೋಫೋನ್, ಪ್ರಿಂಟರ್, ಕೀಬೋರ್ಡ್, ಮೌಸ್ ಮತ್ತು ಸ್ಕ್ಯಾನರ್, ಇವೆಲ್ಲನೂ ಏನಪ್ಪ ಅಂದರೆ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಇವುಗಳನ್ನು ನಾವು ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ಗಳಾಗಿ ಏನು ಮಾಡ್ತೀವಿ, ಎರಡು ಭಾಗಗಳನ್ನು ಮಾಡ್ತೀವಿ. ಸೊ ಅವುಗಳು ಯಾವ್ಯಾವುದಾವೆ ಅನ್ನೋದನ್ನು ನಾನು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇನ್ಪುಟ್ ಡಿವೈಸ್ನಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಕೀಬೋರ್ಡನ್ನು ನಾವು ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆ ಯೂಸ್ ಮಾಡ್ತೀವಿ. ಕೀಬೋರ್ಡನ್ನು ನಾವು ಇನ್ಸ್ಟ್ರಕ್ಷನ್ ಬರೀಲಿಕ್ಕೆ ನಾವು ಈ ಕೀಬೋರ್ಡ್ ಮುಖಾಂತರ ಏನೇನು ಕೊಡ್ತೀವಲ್ಲ ಅದೆಲ್ಲನೂ ಇನ್ಪುಟ್ ಆಗಿ ಅದಕ್ಕೆ ಹೋಗ್ತದೆ. ಸೊ ಅದಕ್ಕೆ ಇನ್ಪುಟ್ ಡಿವೈಸ್. ಕೀಬೋರ್ಡ್ ಇದು ಇನ್ಪುಟ್ ಡಿವೈಸ್, ಇದು ಇನ್ಸ್ಟ್ರಕ್ಷನ್ಸ್ ನಾವು ಕೊಡಲಿಕ್ಕೆ ಕೀಬೋರ್ಡನ್ನು ಯೂಸ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೌಸನ್ನು ನಾವು ಸೆಲೆಕ್ಟ್ ಮಾಡಲಿಕ್ಕೆ, ಕಮಾಂಡ್ ಮಾಡಲಿಕ್ಕೆ, ಐಕಾನ್ ಸೆಲೆಕ್ಟ್ ಮಾಡಲಿಕ್ಕೆ, ಅಥವಾ ಓಪನ್ ಮಾಡಲಿಕ್ಕೆ ಆಯಿತು, ಲೆಫ್ಟ್ ಕ್ಲಿಕ್ಕು, ರೈಟ್ ಕ್ಲಿಕ್ಕು, ಈ ರೀತಿಯಾಗಿ ನಾವು ಮೌಸನ್ನು ಇನ್ಪುಟ್ ಡಿವೈಸ್ ಆಗಿ ಯೂಸ್ ಮಾಡ್ತಿರ್ತೀವಿ. ಅದರ ನಂತರ ಸ್ಕ್ಯಾನರ್ ಅಂದರೆ ಇದು ನಮ್ಮಲ್ಲಿ ಇರ್ತಕ್ಕಂಥ ಫೋಟೋ ಇರ್ಬೋದು, ಸಿಗ್ನೇಚರ್ ಇರ್ಬೋದು, ನಮ್ಮ ನೋಟ್ಸ್ ಇರ್ಬೋದು, ಇವೆಲ್ಲ ಹಾರ್ಡ್ ಕಾಪಿ ಅಂತ ಕರಿತೀವಿ ನಾವು. ಈ ಹಾರ್ಡ್ ಕಾಪಿಯನ್ನು ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಸ್ಕ್ಯಾನರನ್ನು ನಾವು ಯೂಸ್ ಮಾಡ್ತಿರ್ತೇವೆ. ಸೊ ಇದು ಕೂಡ ಒಂದು ಇನ್ಪುಟ್ ಡಿವೈಸ್. ಸೊ ಮೈಕ್ರೋಫೋನ್ ಕೂಡ ನಾವು ಕಂಪ್ಯೂಟರ್ಗೆ ಸೌಂಡನ್ನು ಕೊಡಲಿಕ್ಕೆ ಮೈಕ್ರೋಫೋನನ್ನು ಯೂಸ್ ಮಾಡ್ತೇವೆ. ಸೊ ಇದು ಕೂಡ ಒಂದು ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ಬರ್ತಕ್ಕಂಥವು ಔಟ್ಪುಟ್ ಡಿವೈಸ್ ಯಾವ್ಯಾವ ಬರ್ತಾವೆ ಅಂದರೆ ಮಾನಿಟರ್ ಕೂಡ ಒಂದು ಔಟ್ಪುಟ್ ಡಿವೈಸ್. ನಮಗೆ ಅದು ಕೊಡ್ತಿದ್ದೀವಿ, ನಾವು ಕೀಬೋರ್ಡ್ ಮುಖಾಂತರ ಏನು ಇನ್ಸ್ಟ್ರಕ್ಷನ್ ಬರಿತೀವಲ್ಲ ಅದು ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ತದೆ. ಸೊ ಅದಕ್ಕೆ ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್. ಆಮೇಲೆ ಪ್ರಿಂಟರು ನಮ್ಮದು ಏನು ಸಾಫ್ಟ್ ಕಾಪಿ ಇರ್ತಿದ್ದಲ್ಲ ಅಲ್ಲಿ, ಆ ಸಾಫ್ಟ್ ಕಾಪಿಯನ್ನು ನಾವು ಪೇಪರ್ ಮೇಲೆ ಪ್ರಿಂಟ್ ತೊಗೊಳ್ಲಿಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಪ್ರಿಂಟರನ್ನು ಯೂಸ್ ಮಾಡ್ತೀವಿ. ಹಾರ್ಡ್ ಕಾಪಿ ಅಂತ ಕರಿತಾರೆ. ಪೇಪರ್ ಮೇಲೆ ಪ್ರಿಂಟ್ ಬಂದದ ಕೂಡಲೇ ಅದು ಹಾರ್ಡ್ ಕಾಪಿ ಆಗ್ತದೆ. ಸೊ ಇದು ಪ್ರಿಂಟರ್ ಸಾಫ್ಟ್ ಕಾಪಿ ಇದ್ದದನ್ನು ಹಾರ್ಡ್ ಕಾಪಿಯಾಗಿ ನಾವು ತಗೊಳ್ಳಿಕ್ಕೆ ಪ್ರಿಂಟರನ್ನು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಪೀಕರ್. ನಾವು ಏನೇನು ರೆಕಾರ್ಡಿಂಗ್ ಮಾಡಿರ್ತೀವಿ ಅಥವಾ ವಿಡಿಯೋಗಳು ಇದ್ದಿರ್ತಾವೆ ಅಥವಾ ಆಡಿಯೋ ಇದ್ದಿರ್ತಾವೆ, ನಾವು ಸೌಂಡನ್ನು ಕೇಳಬೇಕಾದ್ರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಸ್ಪೀಕರನ್ನು ಯೂಸ್ ಮಾಡ್ತೀವಿ. ಸೊ ಸ್ಪೀಕರ್ ಈಸ್ ಔಟ್ಪುಟ್ ಡಿವೈಸ್. ನಮಗೆ ಅದು ಸೌಂಡನ್ನು ಧ್ವನಿಯನ್ನು ಕೊಡ್ತದೆ. ಸೊ ಅದಕ್ಕೆ ಅದು ಕೂಡ ಒಂದು ಔಟ್ಪುಟ್ ಡಿವೈಸ್. ಸೊ ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ತಾವುಗಳು ಬಹಳ ಆಸಕ್ತಿಯಿಂದ ನೋಡಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ನನ್ನ ತುಂಬಿದ ಧನ್ಯವಾದಗಳು. ಇಲ್ಲಿವರೆಗೆ ಯಾರು ನನ್ನ ವಿಡಿಯೋನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ ಮತ್ತು ವಿಡಿಯೋನ ಶೇರ್ ಮಾಡಿರಿ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಪುನಃ ನಾವು ಭೇಟಿಯಾಗುವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.